ನಿಮ್ಮನ್ನ ಹಣಿಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಹಣಿಕೆ ಅವರೇ ಪಕ್ಷದ ನಾಯಕರು ನಿಮ್ಮನ್ನ ಬಳಸ್ಕೊಂಡ್ರು ಚೀಟಿ ಕೊಡೋ ಮೂಲಕ ಅನ್ನುವಂಥ ನಾ ಯಾರಿಂದ ಬಳಕೆ ಆಗುವ ವಸ್ತು ಅಲ್ರಿ. ನನಗೇನು ತಿಳಿತೈತಿ ಸತ್ಯನ ಮಾತಾಡ್ತೀನಿ. ನಾ ಯಾಕೆ ಅವ್ರು ಕಾಂಗ್ರೆಸ್ ಏಜೆಂಟನ್ನ ಅಲ್ಲ, ಅದೇ ರೀತಿ ನಾ BJP ಲೀಡ್ರು, BJP ಶಾಸಕ, ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನನ್ನ ಪಕ್ಷದ ಹಿತ, ರಾಜ್ಯದ ಹಿತ, ಕಾಂಗ್ರೆಸ್ನಲ್ಲಿರುವಂಥ ಒಡಕನ್ನು ಮತ್ತಿಷ್ಟು ಅದನ್ನು ಅಗಲು ಮಾಡಬೇಕಂತೇಳಿ ಪ್ರಯತ್ನ ಮಾಡೋದನ್ನೇ ಹೊರತು ಅವ್ರು ಹೇಳಿದ್ದಕ್ಕೆ, ಸಚಿವರು ಹೇಳಿದ್ದಕ್ಕೆ ನಾ ಯಾರಿಗೂ ಕೇರ್ ಮಾಡೋದೇ ಇಲ್ಲ. ಮುಖ್ಯಮಂತ್ರಿಗೆ ಕೇರ್ ಮಾಡೋದಿಲ್ಲ. ಅವ್ರು ಏನೇ ಮಾತಾಡಿದ್ರೆ ಅವರಿಗೆ ಉಲ್ಟಾ ಮಾತಾಡ್ತೀನಿ. ನಾ ಯಾಕೆ ಒಬ್ಬ ಸಚಿವ್ರ ಮಾತು ಕೇಳಿ ಮಾಡ್ರಿ. ನಾನು ಸಣ್ಣವ, ನಾನು 30 ವರ್ಷ 6 ಸಲ ಜನಪ್ರತಿನಿಧಿ ಆಗಿನ. ಈಗ ಇಬ್ಬರು ಮಹಾನಾಯಕರು ಮನೆಗೆ ಹೋಗ್ತಾರೆ ಅಂತಂದ್ರೆ ಒಬ್ರು ಡಿ.ಕೆ. ಶಿವಕುಮಾರ್, ಮತ್ತೊಬ್ರು ವಿಜೇಂದ್ರ ಅವರ. ಅದು ಏನು ನಿಮಗೆ ಗೊತ್ತು. ನೀವು ಹೊಡ್ರಿಲ್ಲ ಸಂಜಿತನ ಯಾರು ಅವರು, ಯತ್ನಾಳ್ ಹೇಳಿದವರು ಅವರಿಬ್ಬರು ಯಾರು ಅಂತ ಹೊಡ್ರಿ, ತೆಗೀರಿ ಅದನ್ನು. ನಾ ಕೇಳಪ್ಪ, ನೀವು ನೋಡ್ರಿ, ನೀವು ಸಾಕಷ್ಟು ವಿಶ್ಲೇಷಣೆ ಮಾಡ್ತಿರ್ತೀರಿ, ಸಾಕಷ್ಟು ರಿಸರ್ಚ್ ಮಾಡ್ತಿರ್ತೀರಿ, ಇದನ್ನೂ ಮಾಡಿರಪ್ಪ. ನಮಗೇನಾಗೈತೆ ಅಂದ್ರೆ ಈ ಹನಿ ಟ್ರ್ಯಾಪ್ ಅನ್ನೋಂಥದ್ದು ಜನಪ್ರತಿನಿಧಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋಂಥ ಕೆಟ್ಟ ಸಂಸ್ಕೃತಿ ಕರ್ನಾಟಕದಲ್ಲಿ ಬೆಳೆದಿದೆ. ಇದು 10-15 ವರ್ಷದಲ್ಲಿ ನೋಡಿ. ಹೋರಾಟ ಮಾಡೋಣ, ನಮ್ಮ ಸಿದ್ಧಾಂತ, ನಮ್ಮ ವಿಚಾರಧಾರೆಗಳು ಸರ್ಕಾರದ ವಿಚಾರದಲ್ಲಿ ತರಾಟೆ ತೊಗೋತೀವಿ. ಅವರು ನಮ್ಮ ಪಕ್ಷ ಸಿದ್ಧಾಂತ ಬಗ್ಗೆ ಮಾತಾಡ್ತಾರೆ ಬಿಟ್ಟು ಈ ಇಂಥ ಹಲ್ಕ ಕೆಲಸಕ್ಕೆ ಬಿದ್ದಾರಲ್ಲ ಕರ್ನಾಟಕದ ರಾಜಕಾರಣದಲ್ಲಿ. ಅವು ಎರಡೇ ಕಂಪ್ನಿ ಅದಾವೆ, ಎರಡೇ ಏನದಾವು, ನಾ ಹೇಳಿನ ಫ್ಯಾಕ್ಟ್ರಿ, ಯಾವ CD ಫ್ಯಾಕ್ಟ್ರಿ ಅದಾವೆ. ಆ ಎರಡೂ CD ಫ್ಯಾಕ್ಟ್ರಿಗಳು ವರ್ಕ್ ಮಾಡ್ತಾ ಇದ್ದಾವೆ ಕರ್ನಾಟಕದಲ್ಲಿ. ಸರ್, ಈ ಕಡೆಯಿಂದ ಹಲೋ ಅಂದ್ರೆ ಆ ಕಡೆಯಿಂದನೂ ಹಲೋ ಅಂತಾರೆ ಅಂತ. ಹಾಂ ರೀ, ಈ ಕಡೆಯಿಂದ ಯಾರಾದ್ರೂ ಹಲೋ ಅಂದ್ರೆ ಆ ಕಡೆಯಿಂದನೂ ಹಲೋ ಅಂತಾರೆ. ಹೆಂಗ್ ಟ್ರ್ಯಾಪ್ ಆಗುತ್ತೆ? ಮತ್ತು ಹಲೋ ಅಲ್ಲಾರ್ದೆ ಮತ್ತೇನತ್ತಾರ ರೀ? ಸಹಜವಾಗಿ ಹಲೋ ಹಲೋ ಅಂದಿರ್ತಾರೆ. ಏನು ಸಣ್ಣ ಈ ಕಡೆಯವ್ರು ಜೈ ಶ್ರೀರಾಮ್ ಅಂದ್ರೆ ಆ ಕಡೆಯವ್ರು ಜೈ ಶ್ರೀರಾಮ್ ಅಂತಾರ. ಈ ಕಡೆಯವ್ರು ಹಾಯ್ ಅಂದ್ರೆ ಆ ಕಡೆ ಹಲೋ ಅಂತಾರ. ಇವ್ ಮೂರ್ಖರು ಮಾತಾಡೋದಿಲ್ಲ ಹಿಂಗೆ. ಈಗ ನಾನೇ ನಿಮ್ಗೆ ಹೊರಗೆ ಬಂದಾಗ ಹಾಯ್ ಅಂದ್ರೆ ನೀವು ಹಾಯ್ ಎತ್ತಿದ್ರು ಹಲೋ ಏನಾರು ಎತ್ತಿದ್ರಿ. ಹಾಂ